ನಿಕೋಲಸ್ ಮಡುರೋ ಸುದ್ದಿಯಲ್ಲಿರುವ ವ್ಯಕ್ತಿ. ಹಿ ಈಸ್ ಅ ಸೆನ್ಸೇಷನಲ್ ನಾವು. ಅಮೆರಿಕ ಇತ್ತೀಚೆಗೆ ಏನು ಮಾಡಿದೆ ಅಂತಂದರೆ, ಈ ಪ್ರೆಸಿಡೆಂಟನ್ನ ಹಿ ಬಿಲಾಂಗ್ಸ್ ಟು ವೆನಿಜುವೆಲಾ, ಇವರನ್ನ ಸೆರೆ ಹಿಡಿದಿದೆ. ದೇರ್ ಈಸ್ ಅ ಸೇಯಿಂಗ್, ವೆಲ್ತ್ ಅಟ್ರಾಕ್ಟ್ಸ್ ವಾರ್. ಎಲ್ಲಿ ಸಿರಿವಂತಿಕೆ ಇರುತ್ತೋ ಅಲ್ಲಿ ಕದನಗಳು ಇರಲೇಬೇಕು. ಇತಿಹಾಸದಿಂದ ಇದನ್ನು ನಾವು ನೋಡ್ಕೊಂತ ಬರ್ತಿದ್ದೇವೆ. ಅ ಮಾಡರ್ನ್ ವಾರ್ಫೇರ್ ಟೆಕ್ನಿಕಲಿ ಇಲೆಕ್ಟ್ರಾನಿಕ್ ವಾರ್ಫೇರ್ನ ಯೂಸ್ ಮಾಡಿ, ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡಿ, ವಾರ್ ಟೆಕ್ನಾಲಜಿನ ಯೂಸ್ ಮಾಡಿ ಸೆರೆ ಹಿಡಿದಿದ್ದಾರೆ. 9 ಸೆಕೆಂಡಲ್ಲಿ 12 ರೇಡರ್ಗಳನ್ನ ಧ್ವಂಸಗೊಳಿಸಿದ್ದಾರೆ. ಬೈ ಯೂಸಿಂಗ್ F-35 ದೇ ಟ್ರ್ಯಾಪ್ಡ್ ಅ ಪ್ರೆಸಿಡೆಂಟ್. ಇದಕ್ಕೆ ಟ್ರ್ಯಾಪ್ ಮಾಡಿದ್ರು ಅಂತಂದ್ರೆ, ವೆನಿಜುಲಾ ಇಸ್ ಹ್ಯಾವಿಂಗ್ ಅ ಬಿಗ್ಗೆಸ್ಟ್ ಆಯಿಲ್ ರಿಸರ್ವ್, ಸಿಕ್ಕಾಪಟ್ಟೆ ಕ್ರೂಡ್ ಆಯಿಲ್ ಇದೆ. ಬಟ್ ಟ್ರಂಪ್ ಎಲ್ಲಿ ಎಡವಿರಬಹುದು ಅಂತಂದ್ರೆ, ದಟ್ ಕ್ರೂಡ್ ಆಯಿಲ್ ಇಸ್ ನಾಟ್ ಸೋ ಯೂಸ್ಫುಲ್. ಸಲೀಸಾಗಿ ಅದನ್ನ ಸರಳೀಕರಿಸಿ ಪೆಟ್ರೋಲ್ ಅಥವಾ ಡೀಸೆಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಇಟ್ ಇಸ್ ನಾಟ್ ಸೋ ಗುಡ್ ಆಸ್ ದ ಆಯಿಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅರಬ್ ದೇಶದಲ್ಲಿರುವಂತಹ ಆಯಿಲ್ ಅಷ್ಟು ಚೆನ್ನಾಗಿದ್ದಿಲ್ಲ. ಐ ಡೋಂಟ್ ನೋ ಟ್ರಂಪ್ ಎದಕ್ಕೆ ಈ ಸ್ಟೆಪ್ ತಗೊಂಡಿದ್ದಾರೆ ಅಂತ ಹೇಳಿ. ಬಟ್ ಟ್ರಂಪ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹಿ ಶೋಕೇಸಿಂಗ್ ಹಿಸ್ ಪವರ್. ಎಕನಾಮಿಕ್ ಆಲ್ವೇಸ್ ಕಪಲ್ಡ್ ವಿತ್ ಪಾಲಿಟಿಕ್ಸ್. ನೀನು ಆರ್ಥಿಕವಾಗಿ ಸಿರಿವಂತಿಕೆ ಇದ್ದಿ ಅಂತಂದ್ರೆ ನಿನಗೆ ನ್ಯಾಚುರಲ್ ಆಗಿ ಪೊಲಿಟಿಕಲ್ ಪವರ್ ಬಂದೇ ಬರುತ್ತೆ. ದಟ್ ಈಸ್ ವಾಟ್ ಅಮೆರಿಕ ಇಸ್ ಶೋಕೇಸಿಂಗ್ ನಾವು. ಇದರಿಂದ ಏನಾಗತ್ತಂತಂದ್ರೆ, ಡೆವಲಪಿಂಗ್ ಕಂಟ್ರಿ ಮೇಲೆ ಪ್ರೆಷರ್ ಬೀಳುವಂತ ಚಾನ್ಸಸ್ ಇದೆ. ಪ್ರೆಷರ್ ಬಿದ್ದೇ ಬರುತ್ತೆ. ಅಮೆರಿಕ ಇಂಡೈರೆಕ್ಟ್ ಆಗಿ ರಷ್ಯಾ ಜೊತೆ ಏನಿದೆ ಅಂತಂತಂದ್ರೆ ವೈಷಮ್ಯ, ಅದಕ್ಕೋಸ್ಕರ ಅದು ಏನ್ ಮಾಡ್ತಿದೆ ಅಂತಂತಂದ್ರೆ, ಇಟ್ ಇಸ್ ಪುಟ್ಟಿಂಗ್ ಅ ಪ್ರೆಷರ್ ಆನ್ ದ ಡೆವಲಪಿಂಗ್ ಕಂಟ್ರೀಸ್. ವೆನಿಜುಲಾ ಮೈಟ್ ಬಿ ಅ ಎಕ್ಸಾಂಪಲ್ ಆಫ್ ದ ಸ್ಟಾರ್ಟ್. ಬಟ್ ಅಮೆರಿಕ ಇಲ್ಲೇ ನಿಲ್ಲಲ್ಲ, ಇಟ್ ಇಸ್ ಪ್ಲಾನಿಂಗ್ ಮೋರ್. ಇಲ್ಲಿ ವಿಪರ್ಯಾಸ ಏನಂತಂತಂದ್ರೆ, ಇದನ್ನೆಲ್ಲ ನೋಡ್ಕೊಂಡು ಯುನೈಟೆಡ್ ನೇಷನ್ಸ್ ಸುಮ್ಮನೆ ಕೂತಿದೆ. ಈಸ್ ಯುನೈಟೆಡ್ ನೇಷನ್ಸ್ ಫೇಲಿಂಗ್? ಅದು ಒಂದು ಪ್ರಶ್ನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಾಗ ಯುನೈಟೆಡ್ ನೇಷನ್ಸ್ ಏನಾದರೂ ಸ್ಟೆಪ್ ತಗೋಬೇಕಿತ್ತು, ಅಟ್ ಲೀಸ್ಟ್ ಹೇಳಿಕೆ ಕೊಡಬೇಕಿತ್ತು. ವಿಲ್ ಸಿ ವಾಟ್ ಹ್ಯಾಪನ್ಸ್.